ಮಾತು ಹೊಲ್ಟು ಪ್ರೀತಿ ಜಾಸ್ತಿ. ಇನ್ನೊಂದ್ಸರಿ ಹೇಳಿ. ಮಾತು ಹೊಲ್ಟು ಪ್ರೀತಿ ಜಾಸ್ತಿ. ಮಾತು ಹೊರಟು ಪ್ರೀತಿ ಜಾಸ್ತಿ ಮಂಡ್ಯ ಜನಗಳಲ್ಲಿ. ಅದೇ ನಮ್ಮ ಗಿಲ್ಲಿ ಹತ್ರ ಇರುವಂತದ್ದು. ಗಿಲ್ಲಿ ಹತ್ರ ಅದೇ ಗಿಲ್ಲಿ ಯಾರಿಗೂ ಟಾರ್ಗೆಟ್ ಮಾಡ್ತಲ್ಲ, ಯಾರು ಪರ್ಸನಲ್ ಆಗಿ ಏನು ಮಾಡ್ತಲ್ಲ. ಅವನೇನಿದೆ ಅವ್ನು ಆಡ್ತಾನೆ. ಇಲ್ಲಿ ಊರಲ್ಲಿ ಹೆಂಗಿದ್ದ ಅವನು ಅಲ್ಲಿ ಹೆಂಗವನೆ. ಅದೇ ಅವ್ರ ಅವ್ವನು ಹೇಳ್ತಿದ್ರು, ಇಲ್ಲ ಆಡ್ದಂಗೆ ಚಂಗ್ಲಾಗ ಆಡ್ಬಿಟ್ಟೋದು ಭಯ. ಅಲ್ಲೂ ಇಲ್ಲ, ಅಲ್ಲೂ ಅದೇ ತರ ಆಡ್ತಾ ಇರೋದು. ಊರಲ್ಲಿ ಹೆಂಗಿದ್ದ ಅಲ್ಲೇ ಆಡ್ತಾವನೆ. ಮತ್ ಟಾರ್ಗೆಟ್ ಮಾಡ್ತಲ್ಲ, ಮತ್ತು ಏಕವಚನ ಆತರ ಬೇರೆ ತರ ಮಾತಾಡ್ತಲ್ಲ. ಅದನ್ನ ಇವರೇ ಕಲಿಸ್ಕೊಡ್ತಾ ಇರೋದು. ಅಶ್ವಿನಿ ಗೌಡರು ಹೇಳಿದ್ರಲ್ಲ ನೀವು, ಅಶ್ವಿನಿ ಗೌಡವ್ರು ಮಾತಾಡಿದ್ರು. ಅವ್ರು ಅವ್ನ ಕಾಲ್ ಮೇಲೆ ಕಾಲಕ್ಕೆ ಅವ್ರು ಕೂತಿರ್ತಾರೆ, ಇವನು ಗುಲಾಮನಾಗಿರ್ತಾನೆ. ಅವ್ರ ಹತ್ರ ಹೋಗ್ಬೇಕಾದ್ರೆ ಕ್ಲೀನ್ ಮಾಡ್ಬೇಕಾದ್ರೆ ಅವ್ಳು ಕಾಲ್ ಮೇಲೆ ಕಾಲಕ್ಕ ಕೂತ್ಕೊ ಚೆನ್ನಾಗಿದೆ. ಇವಳು ಬಂದು ಅವ್ಳು ಸ್ವಾರಿ ಕೇಳ್ಬೇಕಾದ್ರೆ ಅವ್ನ ಕಾಲ್ ಮೇಲೆ ಕಾಲಕ್ಕ ಕೂತ್ಕೊಂಡು ತಪ್ಪ. ನೋಡಿ ನೋಡಿ, ಎಲ್ರೂ ನ್ಯಾಯ ಒಂದೇ ಅಲ್ವಾ? ಅದನ್ನ ನಾನು ಹೇಳ್ತಾ ಇರೋದು. ಅಶ್ವಿನಿ ಗೌಡ್ರ ಹತ್ರ ಒಂದು ನಿಮ್ಮ ಗಿಲ್ಲಿ ಹತ್ರ ಇರೋದು ಒಂದ್ ಗುಣನು ಅಶ್ವಿನಿ ಗೌಡ್ರ ಹತ್ರ ಇಲ್ಲ. ಯಾವ್ದೇ ಕಾರಣಕ್ಕೂ ಅವಳು ಯಾವ ತರ ಬರ್ತಾವಳೆ ಅಂತ ನಂಗೂ ಗೊತ್ತಿಲ್ಲ. ಯಾವ ತರ ಜನ ಯಾವ ಓಟ್ ಹಾಕ್ತಾವ್ರೆ ಅಂತ ನಮ್ಗೆ ಗೊತ್ತಿಲ್ಲ. ಅದು ಅಣ್ಣ, ಈಗ ಬಿಗ್ ಬಾಸ್ ಒಳಗಡೆ ಇರೋರಿಗೆ ಹೊರಗಡೆ ಏನ್ ನಡೀತಾ ಇದೆ ಅಂತ ಗೊತ್ತಾಗ್ದೇನೆ ಹಿಂಗಿರ್ಬೋದ? ನಮಗೂ ಇದು ಗೊತ್ತಾಗ್ತಲ್ಲ. ಅಶ್ವಿನಿ ಗೌಡ್ ಕತೆ ಅವ್ಳು ಯಾರು ಓಟ್ ಹಾಕ್ತಾರೋ ಅವಳು ಇರುವುದೆಲ್ಲ ಬರೀ ದ್ವೇಷ, ಅಸೂಯೆ ಈ ತರದ ಬಿಟ್ರೆ ಬೇರೆ ಯಾವ್ದು ಇಲ್ಲ ಅವಳ ಹತ್ರ. ಈಗ ಹುಡುಗಿ ರಿಸಾಗೌಡ ಹೊಡೆದ್ಲು, ಆಗ ಹೊಡೆದಾಗ ಗಿಲ್ಲಿ ಬೇರೆಯವರಾಗಿದ್ರೆ ತಿರ್ಗಿಸಿ ಹೊಡಿಬೋದಾಗಿತ್ತು. ಅವ್ರಲ್ಲಿ ಆ ಗುಣ ಇಲ್ಲ. ಮಂಡ್ಯದ ಗುಣ ಆತರ ರಿಪೀಟ್ ಇಲ್ಲ. ಹೆಣ್ಮಕ್ಳು ಗೌರವ, ಎಲ್ಲಾರ್ಗು ಗೌರವ ಕೊಡ್ತಾರೆ. ಪ್ರತಿಯೊಂದು ಹೆಣ್ಣಿಗೂ ಸಹ ಗೌರವ ಕೊಡ್ತಾರೆ. ಆ ಹೆಣ್ಣು ಗೌರವನ ಅವ್ರು ಉಳಿಸ್ಕೋಬೇಕಷ್ಟೇ. ಆಮೇಲೆ ಈ ಧ್ರುವ ಅಂತ ಒಬ್ಬ ಇದ್ನಲ್ಲ, ಅವನು ಗಿಲ್ಲಿನ ನೀನು ಕುರಿ ಬನ್ನಿ ಹಾಕೊಂಡು ಬಡವ ಅಂತ ತೋರ್ಸ್ಕೊಂಡು ಅದಕ್ಕೂ ಹೇಳ್ತೀನಿ ಕೇಳಿ. ಅವನು ಅವ್ರ ಅಪ್ಪ ಅವ್ರ ಅಮ್ಮ ಇವತ್ತು ಬಡಸ್ಥಾನದಲ್ಲಿ ಇರೋದು. ಹೌದು, ನಾವು ನೋಡಿದ ಪ್ರಕಾರ ಇದು. ನೀವು ನೋಡಿದ್ರಿ? ನಾವು ನೋಡಿದ್ವಿ. ದರ್ಸ್ಪುರದಾಗ ನಾವು ಪಕ್ಕನೇ ಇರೋದು ಅವ್ರಲ್ಲಿನ. ಒಂದೇ ಹೇಳ್ತೀವಿ ಕೇಳಿ, ಅವನ್ ಇರ್ಬೋದು. ಅದು ಇವತ್ತಾಗಿರೋದು ಅಷ್ಟೇ. ಅದ್ ಯಾವ್ದು ಆರ್ ಡಿ ಕಾರ ಏನೋ ತಗೊಂಡವನೇ ಅದ್ರಲ್ಲ, ಸೆಕೆಂಡ್ MG ಕಾರು. ಅದ್ ಯಾವ್ದೋ ಈಗ ನೆನ್ಮೂನೆ ತಗೊಂಡಿರೋದು ಅಷ್ಟೇ. ಅದು ಸೆಕೆಂಡ್ ಕಾರ್. ಅದು ಯಾವ್ದೋ ಇದು ಕಾಮಿಡಿ ಕಿಲಾಡಿಗಳು, ಯಾವ್ದೋ ಭರ್ಜರಿ ಬ್ಯಾಚುಲರ್ ಯಾವ್ದೋ ಲೋನ್ ಮಾಲ ಮಾಡ್ಸ್ಕೊಂಡು ತಿರ್ಗಾಡಕ್ಕೋಸ್ಕರ ತಗೊಂಡಿರೋದು ಅಷ್ಟೇ. ಅದೇನಿಲ್ಲ ಅಂತ ಯಾವ 1000 ಕುರಿನೂ ಇಲ್ಲ. ಅವ್ರ ಇವತ್ತೆಲ್ಲ ಅಮ್ಮಮ್ಮ ಅಂತಿದ್ರು. ಒಂದ್ 5 ಕುರಿ ಇದಾವ, 6 ಕುರಿ ಇದಾವ, 20 ಕುರಿ ಇದೆ. ಇರ್ಲೇ 20 ಕುರಿ ಅಂತ ಅಂದ್ರೆ 4-5 ಜನ ಅವ್ರೆ. ಬಿಟ್ಟು ಹಾಕ್ಬಿಡಿ. ಅದನ್ನ ಯೋಚನೆ ಮಾಡ್ಬೇಕು ನೀವು. ಅಲ್ಲ ಅಣ್ಣ, ಈಗ ಒಬ್ಬ ಕಲಾವಿದ ಆಗಿದ್ದಾನೆ, ಎಲ್ಲಾ ಕಡೆ ಜನ ಪ್ರೀತಿಸ್ತಾ ಇದಾರೆ. ಬಸ್ಸಲ್ಲೂ ಅಥವಾ ಇದೆಂತದ್ದು ಸೈಕಲ್ ಹೋಗಕ್ಕಾಗದು, ಒಂದ್ ಸಣ್ಣ ಪುಟ್ಟ ಕಾರಲ್ಲಿ ಹೋಗ್ಬಾರ್ದಾ? ಹೋಗ್ಬೇಕು. ಪ್ರತಿಯೊಂದು ಇರ್ತದೆ. ಒಂದ್ ಫಂಕ್ಷನ್ ಇರುತ್ತೆ, ಇಲ್ಲಿಂದ ಮೈಸೂರಲ್ಲಿ ಇರ್ತದೆ, ಮೈಸೂರು ನಂಜನಗೂಡು ಬೆಂಗಳೂರು ಇರುತ್ತೆ. ಮತ್ತೆ ಅವ್ರು ಯಾವ ತರ ಅದನ್ನೆಲ್ಲ ಕವರಿಂಗ್ ಮಾಡೋಕ್ಕಾಗುತ್ತೆ? ಆತರ ಯಾವ್ದೋ ಒಂದು ಸಣ್ಣ ಪುಟ್ಟ ಇದ್ದಾಗಲೇ ಕವರಿಂಗ್ ಮಾಡೋಕ್ ಸಾಧ್ಯ. ಅದು ಈಗ ಮಂಡ್ಯದ ಒಂದು ಘನತೆಗೆ ಅವಮಾನ ಮಾಡ್ದಂಗೆ ಬನಿ ನಿಕ್ಕೊಂಡು ನೀನು ಫೋಟೋ ಮಾಡಿದ್ರೆ ಗೆಲ್ಬೇಕು ಅಂತ ಹೇಳಿದ್ರೆ ಧ್ರುವಂತು, ಅದಕ್ಕೇನು? ನಮ್ಮ ಮಂಡ್ಯದ ಅಷ್ಟು ಸಾರು ಬನಿನೂ ಪಟ್ಪಟೆ ಚಡ್ಡಿ. ಬನಿನೂ ಪಟ್ಪಟೆ ಚಡ್ಡಿ ಯಾವಾಗ್ಲೂ. ಇವತ್ತೆಲ್ಲ ಮುಂದೆನೂ ಅಷ್ಟೇ. ಇವತ್ ಯಾವಾಗ್ಲೇ ಹೋಗಿ ಈಗಾಗಲೇ ನಮ್ ಜನಗಳೆಲ್ಲ ಗದ್ದೆ ಹತ್ರ ಬನಿನೂ ಪಟ್ಪಟೆ ಚಡ್ಡಿ ಗೈತಾ ಇರ್ತಾರೆ. ಯಾರು ಪ್ಯಾಂಟ್ ಶರ್ಟ್ ಇಕ್ಕಾಗಲ್ಲ. ಮತ್ತೆ ಅದರಲ್ಲೇ ಬಂದ್ರು ತರಗತಿಯೊಳಗೆ. ಅದ್ರಲ್ಲಿ 2 ಮಾತಿಲ್ಲ. ಗಿಲ್ಲಿ ಗೆದ್ದೆ ಗೆಲ್ತಾನೆ, ಗಿಲ್ಲಿ ನಾದಿ ಆಯ್ತಾನೆ, ಗಿಲ್ ಓಟೆ ಬಿದ್ದೆ ಬೀಳ್ತವೆ. ನಾನೇ 1000 ಮಿನಿಮಮ್ ಒಂದು ವಾರಕ್ಕೆ ನಾಮಿನೇಟ್ ಆಗಿದ್ರೆ 1000 ಓಟ್ ಮಾಡ್ತಾವನಿ. ನೀವೇ? ನಾವೊಬ್ರೆ. ಅಲ್ಲ ಅಣ್ಣ, ನೀವ್ ಅಣ್ಣ ಅಲ್ಲ, ತಮ್ಮ ಅಲ್ಲ, ಏನಂದ್ರೆ ಏನು ಅಲ್ಲ. ಅಭಿಮಾನ, ಪ್ರೀತಿ ಅವ್ರ ಮೇಲಿರೋ. ನಮ್ಮ ಮಂಡ್ಯ ಜಿಲ್ಲೆ ಮಗ ಗೆಲ್ಲಬೇಕು ಅನ್ನೋ ಒಂದೇ ಹುಚ್ಚು, ಅಭಿಮಾನ. ನಾನಿರೋದು ಬೆಂಗಳೂರು. ನಾನು ಕೆಲಸ ಮಾಡ್ತಾ ಇರೋದು ಬೆಂಗಳೂರಲ್ಲೇ. ಆದ್ರೆ ಏನಪ್ಪಾ ಅಂತಂದ್ರೆ ಅವನಲ್ಲಿ ಕೆಟ್ಟ ಗುಣ ಇಲ್ಲ ಅನ್ನೋದು ನಮ್ಗೆ ಗೊತ್ತಿದೆ. ಅದಕ್ಕೋಸ್ಕರ ಅವ್ನು ಗೆಲ್ಲಿಸ್ಬೇಕು ಅಂತ ನಮ್ಮ ಆಸೆ. ಅಣ್ಣ, ಈಗ್ಲೂ ಕೂಡ ಗಿಲ್ಲಿ ನಟ ಇಷ್ಟೊಂದೆಲ್ಲ ಫೇಮಸ್ ಆಗಿದ್ರು ಕೂಡ ಊರಲ್ಲೂ ಕೂಡ ನಾರ್ಮಲ್ ಆಗಿರ್ತಾರಂತೆ. ಅವರು ಈಗ್ಲೂ ನಾರ್ಮಲ್ ಆಗಿರ್ತಾರೆ, ಈಗ್ಲೂ ಬರ್ತಾರೆ. ಈಗ್ಲೂ ನಮ್ ದುಡ್ಡಲ್ಲಿ ಒಂದು ಜಾತ್ರೆ ನಡೀತದೆ. ಯಾವಾಗ? ಮಾದಾಪನ್ ಜಾತ್ರೆ ವರ್ಷ ದೀಪಾವಳಿಗೆ. ಅಲ್ಲಿಗೂ ಬರ್ತಾರೆ. ಅಲ್ಲಿಗೂ ಬಂದು ಹುಡುಗರು ಇತ್ತಲ್ಲ ಆಡ್ಕ ಕುಣ್ಕೊಂಡು ಮಾಮೂಲಿ ಯಾವ ತರ ಯಥಾಸ್ಥಿತಿ ತಮಟೆಗಳ ಸೌಂಡ್ ಡ್ಯಾನ್ಸ್ ಮಾಡ್ಕೊಂಡು ಎಲ್ಲ ಮಾಮೂಲಿ ಏನದೆ ಹುಡುಗರ್ತಲ್ಲಿ ಆ ತರ ಎಲ್ಲ ಮಾಡ್ಕೊಂಡೆ ಹೋಗೋದು. ಅಣ್ಣ, ಈಗ ಇಲ್ಲಿ ಒಂದಷ್ಟು ಜನ ಆಟೋದವ್ರನ್ನ ಮಾತಾಡ್ಸಿದ್ವಿ. ಎಷ್ಟ್ ಜನ ಖುಷಿ ಪಡ್ತಿದ್ರೆ ಅವ್ನು ಗೆದ್ದು ಬಂದ್ರೆ ನಾವು ಎಲ್ಲಾ ಕಡೆ ಸನ್ಮಾನ ಮಾಡಿ ಒಂದ್ ಗೌರವ ಸಲ್ಲಿಸಿ. ಅವ್ರವ್ರಲ್ಲಿ ಹೇಳಿದಾರಲ್ಲ ಸರ್, ದರ್ಪುರದವ್ರು ಒಬ್ರು ಹೇಳಿದಾರೆ. ಮಳವಳ್ಳಿಯಿಂದ ದರ್ಪುರ್ ಗಂಟೆ ನಾವು ಗಾಡಿ ಮೆರವಣಿಗೆ ಕರ್ಕೊಂಡು ಹೋಗ್ತೀವಿ ಅಂತ. ಎತ್ತಿನ ಗಾಡಿ ಮೆರವಣಿಗೆ ಕರ್ಕೊಂಡು ಹೋಗ್ತೀವಿ ಅಂತ ಅವ್ರೂರಲ್ಲೇ ಒಬ್ಬ ನಿಂತ್ಕೊಂಡು 4 ಜನ ಹುಡುಗರು ಅದನ್ನ ಹೇಳಿದಾರ. ಅಂದ್ರೆ ಏನು ಅಷ್ಟು ಅಂದ್ರೆ ಅವ್ರ ಅಭಿಮಾನ ಏನಂತಂದ್ರೆ ನಮ್ಮ ಮಗ, ನಮ್ಮೂರವನು, ನಮ್ಮ ಜಿಲ್ಲೆಯವನು ಅಂತ ಅಭಿಮಾನಕ್ಕೋಸ್ಕರ ಎಲ್ಲ ರೆಡಿ ಆಗ್ಬಿಟ್ಟಿದೆ ಸರ್. ನಮ್ ಜಿಲ್ಲೆ ಒಂದು ಮೊದಲು ಅವನಲ್ಲಿ ಮಾನವೀಯತೆ ಗುಣ ಇದೆ, ಒಳ್ಳೆ ಗುಣ ಇದೆ. ಅದು ಮುಖ್ಯ. ಅವ್ನು ಬೇರೆಯವ್ರ ತರ ಇಲ್ಲೊಂದ್ ನಾಟಕ ಅಲ್ಲೊಂದ್ ನಾಟಕ ಆಡ್ತಾ ಇಲ್ಲ. ಗೊತ್ತಾಗ್ತಾ ಇಲ್ಲ. ಅದೇ ರಾತ್ರಿ ಒಂದು ಧನುಷ್ ಒಂದು ಮಾತು ಹೇಳ್ದ, ಅವ್ಳು ಕಣ್ಣೀರ್ ಆಗ್ತಾ ಇರ್ತಾಳೆ ಅಶ್ವಿನಿ. ಕೆಲ್ಸಕ್ಕೆ ಬಾರ್ದವ್ರಿಗೆ ಅದು ಅವ್ನು ಯಾವ ಕೆಲ್ಸಕ್ಕೆ ಬಂದ ಅವನು ಕಣ್ಣೀರ್ ಆಗ್ತಾ ಇದೆಯಾ ಅಂತ ಕೇಳ್ತಾಳೆ. ಅವನಲ್ಲಿ ಒಂದ್ ಭಾಗನೂ ಇಲ್ಲ. ಅವನು ಯಾರ ಬಲ್ಲಿ? ಧನುಷಲ್ಲಿ ಗಿಲ್ಲಿ ಭಾಗ ಒಂದ್ ಭಾಗನೂ ಇಲ್ಲ. ಅವನು ಸಿನಿಮಾ ಸೀರಿಯಲ್ ಆಕ್ಟರ್ ಆಗಿದ್ರು ಕೂಡ, ಸೀರಿಯಲ್ ಆಕ್ಟರ್ ಆಗಿದ್ವಿ. ಅವನು ಕೆಲ್ಸಕ್ಕೆ ಬಾರೋದು ಅಂತ ಕೇಳ್ತಾನೆ ಅಂದ್ರೆ ಇವನು ಅವನ್ ಎಂತ ಲುಚ್ಚ ಇರ್ಬೇಕು. ಅವನಲ್ಲಿ ಒಂದ್ ಭಾಗನೂ ಆಟ ಆಡ್ತಾಳ ಅವನು. ಕರೆಕ್ಟ್.
ಅಂದ್ರೆ ಇವ್ನು ಯಾರು ಅವಳಿಗೋಗಿ ಈಗ ಅಲ್ಲಿ ಕಾಂಗ್ರೆಸ್ ಹೊರಗಡೆ ಬಂದ್ರು, ಈಗ ಅವಳಿಗೆ ಇದು ಹಿಡಿತಾ ಇರೋನು ಬಕೆಟ್ ಹಿಡಿತಾ ಇರೋದು ಅಶ್ವಿನಿ ಅವ್ರಿಗೆ. ಅಶ್ವಿನಿ ಅವ್ರಿಗೆ. ಅಂದ್ರೆ ಅಲ್ಲಿ ಒಬ್ಬೊಬ್ರು ಗೆಲ್ಲಕ್ಕೋಸ್ಕರ ಒಂಥರ ಏನೋ ಪ್ಲಾನ್ ಮಾಡ್ಕೊಂಡು ಸೇಫ್ ಆಗ್ತಾ ನೋಡ್ತಿದ್ದಾರೆ. ಸೇಫ್ ಅಷ್ಟೇ, ನಾವ್ ಏನೋ ಗೆದ್ದು ಬಿಡ್ಬೋದು, ಏನೋ ಏನು ಆಗಲ್ಲ ಸರ್. ಅದು ಆಟನೇ ಅದು. ಬಿಗ್ ಬಾಸ್ ಏನ್ ಕೊಡುತ್ತೆ ಅದು ಆಡ್ಬೇಕು. ಬಿಗ್ ಬಾಸ್ ಅಲ್ಲಿ ಏನಾಗುತ್ತೆ ಅದ್ ಮಾಡ್ಲೇಬೇಕು. ಅವ್ರು ಕೊಟ್ಟಿದ್ದನ್ನ ಇವ್ರು ಮಾಡ್ಬೇಕು, ಬೇರೆ ಏನ್ ಮಾಡಕ್ ಆಗಲ್ಲ. ಆದ್ರೆ ಈ ಒಮ್ಮನಲ್ಲಿ ಇರೋದು ಬೇರೆ ದುರಂಕಾರ ಬಿಟ್ರೆ ಬೇರೆ ಏನೂ ಇಲ್ಲ. ಅಶ್ವಿನಿ ಅಮ್ಮನ ಹತ್ರ ಇರೋದು ಬರೀ ದುರಂಕಾರನೇ. ಈಗ ಹುಡುಗಿ ಜೊತೆಗೆ ಒಂದು ಈಗ ಗಿಲ್ಲಿ ಜೊತೆಗೆ ಬಡತನದಿಂದ ಬಂದಿರುವಂತ ಒಂದೇ ಒಂದು ಹುಡುಗಿ ಅಂದ್ರೆ ರಕ್ಷಿತಾ. ಆ ಹುಡುಗಿ ಯಾವಾಗ್ಲೂ ಜೊತೆಲಿ ಇರುತ್ತೆ. ಅದೇನ್ ಅಷ್ಟೊಂದು ಅವಳಲ್ಲಿ ಕೇಳಿ ಹೇಳ್ತೀನಿ, ಅವ್ರಲ್ಲಿ ಕುಡಿ ಅಂತ ಮಾಡ್ಬಿಟ್ಟಾರೆ ಗಿಲ್ಲಿದು. ಅಲ್ಲ, ಗಿಲ್ಲಿ ವಂಶದ ಕುಡಿ ಅಂದ್ರೆ ಅವ್ನ ತಂಗಿ ತರ ನೋಡ್ತಾವನೆ. ಅವ್ಳ ತಂಗಿ ತರ. ಈಗ ಅವ್ನಿಲ್ಲ ಅಂದ್ರೆ ಹುಡುಗಿ ಎಷ್ಟೋ ಈಚೆನೆ ಬಂದ್ಬಿಡ್ತಾ ಇದ್ದಾನ. ಅಲ್ಲ ಇಲ್ಲ ಇದೆಲ್ಲ ರಕ್ಷಿತಾಗೆ ಧ್ರುವ ಅಂತ ಯಾವ ಧ್ರುವ ಅಂತ? ಅವ್ನು ಧ್ರುವ ಅಂತ. ಅವನು ಅವ್ರ ಊರವನೇ ಅಲ್ಲ, ಅವನು ಬೋಳಿ ಮಗ. ಅವನು ಮಲ್ಲಮ್ಮ ಇದ್ದಾಗ ಅಂತಿದ್ರಲ್ಲ ಏನಂತ ಅಣ್ಣ ಅಂತ. ಅಲ್ಲಲ್ಲ, ಯಾವ ಅಣ್ಣ ಕೇಳಿ, ಅವ್ನ ಅವ್ರ ಊರವನು. ಇವತ್ತು ನಮ್ಮ ಮಂಡ್ಯದವನು, ನಾವ್ ಎಷ್ಟು ಹೊಗಳ್ತಾ ಇದೀವಿ. ಅವ್ನು ನಮ್ಮ ಮಂಡ್ಯದವನು ಅಂತ. ಅವ್ರ ಊರವನಾಗಿತ್ಕೊಂಡವನು ಆ ಹುಡುಗಿಗೆ ಮಾತಾಡ್ಬೋದ? ಅವಮಾನ ಮಾಡ್ಬೋದ? ಅವ್ನ್ ಗೆದ್ರೇನು, ಅವಳ ಗೆದ್ರೇನು? ಈಗ ಇಲ್ಲಿ ಗಿಲ್ಲಿ ಟೀಮ್ ಒಂದು, ಅಶ್ವಿನಿ ಟೀಮ್ ಒಂದು ಅಂತ ಎರಡು ಭಾಗ ಆಗತ್ತೆ. ಇಲ್ಲಿ ಒಂದ್ ಕಡೆ ಗಿಲ್ಲಿಗೆ ಟಾರ್ಚರ್ ಮಾಡ್ತಾರೆ, ಈ ಕಡೆ ಸೈರಡವರು. ಇನ್ನೊಂದ್ ಕಡೆಗೆ ರಕ್ಷಿತಾಗೆ ಆಟ ಆಡುವಾಗ ಬಾಲ್ ನೂಕೋದು ಬೇಕು ಅಂತ 3-4 ಜನ ಲೇಡೀಸ್ ತಗೊಂಡ್ ಸಾರ್. ಅವ್ರು ಏನ್ ನೂಕಿದ್ರು, ಅವ್ರು ಏನು ಟಾರ್ಚರ್ ಕೊಟ್ರು, ಗೆಲ್ಲೋರೆ ಗಿಲ್ಲಿನೇ. ಫಸ್ಟ್ ಪ್ಲೇಸ್ ಗಿಲ್ಲಿ, ರನ್ನರ್ ಅಪ್ ಅಂದ್ರೆ ರಕ್ಷಿತಾ ಬರ್ತಾಳೆ ಅಷ್ಟೇ. ಅಣ್ಣ ಇಷ್ಟೊಂದು ಪ್ರೀತಿ, ಇಷ್ಟೊಂದು ಅಪ್ಡೇಟ್ ಬಿಗ್ ಬಾಸ್ ಅವ್ರಿಗೂ ಗೊತ್ತಿರಲ್ಲ, ನಿಮಗ್ ಗೊತ್ತಿರುವಷ್ಟು ಅನ್ಸುತ್ತೆ. ಗಿಲ್ಲಿ ಮೇಲೆ ಒಂದು ಕೇಸ್ ಆಗಿದೆ. ಅಣ್ಣ ಗೊತ್ತಾಯ್ತು. ಅದ್ ನಾನು ಇನ್ನೊಂದ್ ಹೇಳ್ತೀನಿ ಕೇಳಿ. ಗಿಲ್ಲಿ ಮೇಲೆ ಕೇಸ್ ಕೊಟ್ಟವ್ರಲ್ಲ, ಅವ್ರು ನಿಜವಾಗ್ಲೂ ಒಂದು ತಂದೆ ತಾಯಿ ಹುಟ್ಟಿರೋರು ಎಲ್ಲ. ಅವ್ರು ಅಯ್ಯಪ್ಪ ಯಾಕಣ್ಣ ಹಂಗೆ ಯಾಕೆ ಕೇಳ್ತಾ ಇದೀನಿ ಅಂತ ಕೇಳ್ಕೊಳ್ಳಿ ಸುಮಿರಿ. ಅವನು ಹೊಡೆದಾಗ ಸುಮ್ನಾದ, ಅವಳ ಕೈಲಿ ಹೊಡೆಸ್ಕೊಂಡು ಸುಮ್ನಾದ. ಅವಳಿಗೆ ಎಲ್ಲೋ ಕಾರ್ಡ್ ಕೊಟ್ಟು ಮತ್ತೆ ಎಲ್ಲ ಒಳಗಡೆ ಇರೋ ತರ ಮಾಡ್ಕೊಂಡ್ರಲ್ಲ, ಅದು ಮಾನವೀಯತೆ. ಸುಮ್ನೆ ಏನಿಲ್ಲ, ಸುಮ್ನೆ ತಗೋಗ್ ಬಟ್ಟೆ ತಗೋಗಿ ಇಲ್ಲಿಂದ ಅಲ್ಲಿ ಬಿಸಿ ಹಾಕ್ಬಿಟ್ಟುತ್ತೆ. ಅದು ಹೆಣ್ಮಕ್ಳು ಬಟ್ಟೆ ತಗೋ ತಪ್ಪಾಯ್ತಾ? ಅವರೇ ರಿಸಿಕ್ ತಗೊಂಡಿಲ್ಲ ಒಳಗಡೆ ಅವ್ರು ರಿಸಿ ತಗೊಂಡಿಲ್ಲ, ಅವರೇ ಬುದ್ಧಿವಾದ ಹೇಳ್ಬಿಟ್ರು ಅಲ್ವಾ? ಇವ್ರಿಗೆ ಒಳ್ಳೇದಾಯ್ತಾ? ಈಗ ಅವಳ ಕಂಪ್ಲೇಂಟ್ ಕೊಟ್ಟವ್ರಲ್ಲ, ಕಂಪ್ಲೇಂಟ್ ಕೊಟ್ಟಿರೋ ಸರಿನಾ? ಅಲ್ಲ, ನ್ಯಾಯಸ್ಥಾನದಲ್ಲಿ ಇರುವಂತ ಸುದೀಪ್ ಅವ್ರು ಇದ್ದಾರೆ, ಅವ್ರನ್ನು ಮೀರಿ ಕೊಡುವಂತದ್ದು ಇತ್ತ ಅವಶ್ಯಕತೆ ಇತ್ತ? ಯಾಕಂದ್ರೆ ಜೊತೆಲೆ ಸಾರ ಇದೆಲ್ಲ ಇದು ಅವನು ಹೊರಗಡೆ ತರೋಕೆ ಮಾಡ್ತಾರೋ ಗಿಮ್ಮಿಕ್ಕು ಪಿತೂರಿ. ಅಂದ್ರೆ ಜೊತೆಲಿದ್ದಾಗ ಎಲ್ಲ ತಪ್ಕೋತಾರೆ, ಓಡಾಡ್ತಾರೆ, ತಿಂತಾರೆ, ಒಂಥರ ಅವ್ರ ಒಳಗಡೆ ಚೆನ್ನಾಗವ್ರ ಸಾರ್. ಇಲ್ಲಿ ಒಳಗಡೆ ಅವ್ರು ಮಾಡ್ತಾರೋ ಗಿಮ್ಮಿಕ್ ಅದು. ಅವ್ರ ಹೆಂಗಾದ್ರು ಮಾಡೋಲ್ಲ. ಅವ್ನ ಹಬ್ಬನ್ನ ಕೆಳಗಡೆ ತುಳಿದ್ರೆ ಅವ್ರೆಲ್ಲ ನಾವ್ ಇದಾಯ್ತಿವಿ ಅನ್ನೋ ಲೆಕ್ಕಾಚಾರಕ್ಕೆ ಅವ್ನ ಹಬ್ಬನ ಮೇಲೆ ಎಲ್ಲ ಟಾರ್ಗೆಟ್ ಇಟ್ಟಾರೆ. ಅಂದ್ರೆ ಈ ಸಾರಿ ನಿಮ್ ಪ್ರಕಾರ ಗಿಲ್ಲಿ ಗೆದ್ದಾಗ ಹೇಳ್ತಾನೆ. ಗಿಲ್ಲಿ 5 ಸ್ಟಾರ್ ಇರ್ತಾನೆ, ಅವನ ಫಸ್ಟ್ ಬಂದೇ ಬರ್ತಾನೆ. ಅದ್ರ ಎರಡು ಮಾತಿಲ್ಲ, ಹೇಳೋಕ್ ಆಗುಲ್ಲ. ಅವಳು ಕಾವ್ಯನೋಸಿ ಬುದ್ಧಿ ಕಲಿಬೇಕಾಗತ್ತೆ. ಕರೆಕ್ಟ್ ಅಣ್ಣ. ಈಗ ಅವ್ನ ಎಲ್ಲೇ ಹೋದ್ರು ಕೂಡ ಮೊದ್ಲು ಜನ ಹೇಳ್ತಾರೆ, ನಾವ ಮೊದ್ಲೆಲ್ಲ ಗಗನ ಅಂತ ಹೋಯ್ತಿದ್ದ, ಈಗ ಕಾವು ರಿಸಾ ಅಣ್ಣ. ಗಗನ ಅವನು ಸೋಲ್ ಕೊಟ್ಟಿರ್ತಾರೆ, ಅವ್ರಿಗೆ ಇರ್ತದೆ ಏನೋ ಒಂದು ಮಾಡ್ತಾ ಇರ್ತಾನೆ. ಅವ್ನ ಆತರ ಮಾಡಿದಕ್ಕೆ ಜನ ಅವನನ್ನ ಅಪ್ರಿಷಿಯೇಟ್ ಮಾಡಿದ್ದು. ಹೌದೌದು. ಇಲ್ಲ, ಯಾರು ಅಪ್ರಿಷಿಯೇಟ್ ಮಾಡ್ತಾ ಇದ್ರು? ಖಂಡಿತ ಅಲ್ವಾ? ಅದೇ ತರ ಈಗ್ಲೂ ಹೇಳ್ತಾನೆ. ಅಲ್ಲ, ಕೆಲವು ಜನ ಅವನು ಲವ್ ಗಿವ್ ಇದೆಲ್ಲ ಸುಳ್ಳು ಸರ್. ಅವನು ಕಷ್ಟದಲ್ಲಿದ್ದಾನೆ. ಅವನು ಏನೋ ಮಾಡ್ಬೇಕು. ಅವ್ನು ಎಲ್ಲಾರು ಏನ್ ಹೇಳಿದ್ರು, ಯಾವ್ಯಾವ್ದೋ ಒಂದು ಉದಾಹರಣೆ ಕೊಟ್ರು. ಅವ್ನು ಏನ್ ಹೇಳಿದಳು, ನನಗೆ ಪ್ರೋಗ್ರಾಮ್ ಇಲ್ಲ, ನಾನು ಹತ್ಕೊಳಕ್ ಹೋಯ್ತಾವನಿ ಅಂತ ಹೇಳ್ದ. ಸತ್ಯ ಒಪ್ಕೊಂಡ. ನನಗೆ ಕೆಲಸ ಇದೆ, ಹಸುವಿದೆ ಅಂತ ಒಪ್ಕೊಂಡ. ನನಗೆ ಹಸುವಿದೆ, ಕೆಲಸ ಇಲ್ಲ, ಪ್ರೋಗ್ರಾಮ್ ಇಲ್ಲ, ನನಗೆ ಬೇಕು, ದುಡ್ಡು ಬೇಕು, ಅವಶ್ಯಕತೆ ನನ್ಗದೆ, ನಾನು ಹೋಯ್ತಾವನಿ ಅಂತ ಅವ್ನು ಒಪ್ಕೊಂಡವನೆ. ಬೇರೆ ಯಾರು ಒಪ್ಕೊಂಡಿದಾರ ಆತರ? ಇಲ್ಲ, ಯಾರು ಒಪ್ಕೊಂಡಿಲ್ಲ. ಮತ್ತೆ ಅವನಲ್ಲಿ ಹಸುವಿದೆ, 50 ಲಕ್ಷ ಅವ್ನಿಗೇನೋ ಒಳ್ಳೇದಾಗತ್ತೆ ಅನ್ನೋದು ಅವನ ಕಾನ್ಫಿಡೆನ್ಸ್. ಅಕಸ್ಮಾತ್ ಗೆದ್ದು ಅವ್ನಿಗೆ 50 ಲಕ್ಷ ಬಂದ್ರೆ ನಿಮ್ಗೆ ಎಷ್ಟು ಖುಷಿ ಆಗುತ್ತೆ ಸರ್? ನಮ್ಗೆ ಅದಕ್ಕಿಂತ ಅವನಿಗಿಂತಲೂ 10 ಪಟ್ಟು ನಮ್ಗೆ ಜಾಸ್ತಿ ಆಗುತ್ತೆ ಸರ್. ಅಷ್ಟೊಂದು ಖುಷಿ ಆಗುತ್ತೆ. ಖುಷಿ. ಕರ್ನಾಟಕದಲ್ಲಿ ಎಲ್ಲೇ ಹೋದ್ರು ಕೂಡ ಗಿಲ್ಲಿ ಅಂತಾರೆ. ಗೆಲ್ತಾನೆ ಸರ್, ಗಿಲ್ಲಿ ಗೆಲ್ತಾನೆ. ನಾವು ನೋಡ್ತಾ ಇರೋ ಪ್ರಕಾರ ಗಿಲ್ಲಿ ಗೆದ್ದೇ ಗೆಲ್ತಾನೆ. ಗೆಲ್ಲೇಬೇಕು, ಗೆದ್ದೇ ಗೆಲ್ತಾನೆ ಸರ್. ಓಕೆ.